ಜಿಂದಲ್ ಸ್ಟೀಲ್ ಸ್ಟಾಕ್ ಅನಾಲಿಸಿಸ್ ಬಗ್ಗೆ ಹೇಳ್ತೀನಿ. ಇದು ನಿಮಗೆ ನಾಳೆಗೆ, ದಟ್ ಈಸ್ ಆನ್ 25th ಆಫ್ ಆಗಸ್ಟ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಜಿಂದಲ್ ಸ್ಟೀಲ್ ಆನ್ ಅ 15-minute ಟೈಮ್ ಫ್ರೇಮ್ ನೀವೇನು ನೋಡ್ಬೋದು ಅಂದರೆ, ನಾನು ಫಸ್ಟು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ, ಈ ಝೋನ್. ಓಕೆ, ಈ ಝೋನು ನೋಡಿ ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಈ ಝೋನು ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಮಾಡ್ತಿದೆ, ಅರ್ಥ ಆಯ್ತಾ? ಸೇಮ್ ಅದೇ ಝೋನ್ನ ಹಿಂದೆಗಡೆಗೆ ಎಕ್ಸ್ಟೆಂಡ್ ಮಾಡಿದ್ರೆ ಇದು ನೋಡಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತು, ಅರ್ಥ ಆಯ್ತಾ? ನೌ ದ ಸೇಮ್ ಝೋನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಝೋನ್. ಪ್ರೈಸು ಸಪೋರ್ಟ್ ಝೋನ್ ಮೇಲಿದೆ, ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದು ಲೆಫ್ಟ್ ಶೋಲ್ಡರ್, ಇದು ಹೆಡ್, ಇದು ರೈಟ್ ಶೋಲ್ಡರ್. ಓಕೆನಾ, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಅದ್ರದ್ದು ನೆಕ್ಲೈನ್, ದಟ್ ನೆಕ್ಲೈನ್ ವಿಲ್ ಬಿ ಆನ್ ಸಪೋರ್ಟ್ ಝೋನ್. ದಟ್ ನೆಕ್ಲೈನ್ ಈಸ್ ಲೈಯಿಂಗ್ ಆನ್ ಸಪೋರ್ಟ್ ಝೋನ್, ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ನಾನು ರೀಸೆಂಟ್ ಬಾಟಮಿಂದ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಆವಾಗ ನೀವು ಇಲ್ಲಿ ಕ್ಲಿಯರ್ ಕಟ್ ಆಗಿ ನೋಡ್ಬೋದು, ಪ್ರೈಸು ಎಕ್ಸಾಕ್ಟಾಗಿ 50% ಲೆವೆಲ್ಸ್ ಮೇಲಿದೆ, ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ನಾವು ಫಸ್ಟು ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ, ಬೈಯಿಂಗಿಗೆ ನೋಡ್ಕೊಳ್ಳಿ, ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳ್ಕೊಂಡಿರಿ ನಾಳೆ, ಅರ್ಥ ಆಯ್ತಾ? ಸೊ ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲ್ಗಡೆ ಸಸ್ಟೈನ್ ಆಗಬೇಕು. ನೋಡಿ, ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್. ನಾಳೆ ಏನಾದರೂ ಈ ಝೋನ್ ಮೇಲೆ ಬ್ರೇಕ್ಔಟ್ ಕೊಡ್ತು ಅಂದರೆ ದಿಸ್ ಈಸ್ ಕೈಂಡ್ ಆಫ್ ಡಬಲ್ ಬಾಟಮ್ ಪ್ಯಾಟರ್ನ್ ಕಂಪ್ಲೀಷನ್ ಆಗುತ್ತೆ, ಅರ್ಥ ಆಯ್ತಾ? ಸೊ ಅಲ್ಲಿಗೆ ಬೈ ಮಾಡಿ. ಯಾವ ಲೆವೆಲ್ಸ್ ಮೇಲ್ಗಡೆ ಬೈ ಮಾಡ್ತೀರಾ ಅಂದರೆ 1002 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 1008, ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 2 ಬಂದು 1016. ಬೈ ವೆನ್ ಪ್ರೈಸ್ ಕ್ರಾಸಸ್ 1002, 1008 will be our target number 1, 1016 will be our target number 2, ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನಾವು ಲೆಟಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗಿಗೆ ಪ್ರೈಸು ಆಬ್ವಿಯಸ್ಲಿ ಈ ಸಪೋರ್ಟ್ ಝೋನ್ನ ಬ್ರೇಕ್ ಮಾಡಬೇಕು. ಯಾವ ಲೆವೆಲ್ಸ್ ಕೆಳಗಡೆ ಸೆಲ್ ಮಾಡ್ತೀರಾ ಅಂದರೆ ಪ್ರೈಸು 992 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 988. ದಟ್ ವಿಲ್ ಕಮ್ಸ್ ಅರೌಂಡ್ ಫಿಬೋನಾಚಿಸ್ 618 ಲೆವೆಲ್ಸ್. 998 ಫಿಬೋನಾಚಿದು 618 ಲೆವೆಲ್ಸ್ ಮೇಲೆ ಬರುತ್ತೆ, ಲೈ ಆಗುತ್ತೆ. ಸೊ ದಟ್ ವಿಲ್ ಬಿ ಯುವರ್ ಫಸ್ಟ್ ಟಾರ್ಗೆಟ್, ಅರ್ಥ ಆಯ್ತಾ? ಸಪೋಸ್ ನಾಳೆ ಪ್ರೈಸ್ ಏನಾದರೂ 998 ಲೆವೆಲ್ಸು ಬ್ರೇಕ್ ಡೌನ್ ಕೊಟ್ಬಿಟ್ರೆ ನೆಕ್ಸ್ಟ್ ಟಾರ್ಗೆಟ್ ಬಂದು ದಿಸ್ ಸಪೋರ್ಟ್, ದಟ್ ವಿಲ್ ಬಿ 980, ಅರ್ಥ ಆಯ್ತಾ? 992 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 988, ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 988 ಯಾಕಪ್ಪ ಅಂದರೆ ದಟ್ ಕಮ್ಸ್ ಆನ್ 618 ಲೆವೆಲ್ಸ್. 618 ಲೆವೆಲ್ಸ್ ಹತ್ರ ಬಂದಾಗ ಒಂದು ಹೆಲ್ದಿ ರಿಟ್ರೇಸ್ಮೆಂಟ್ ಹೋಗಿ ಮೇಲ್ಗಡೆ ಪುಷ್ ಆಗ್ಬೋದು ಪ್ರೈಸು, ಅರ್ಥ ಆಯ್ತಾ? ಸೊ ಏನು ಮಾಡಿ ಅಂದರೆ ಫಸ್ಟ್ ಟಾರ್ಗೆಟ್ ಬಂದು 988 ಇಡಿ, ಅರ್ಥ ಆಯ್ತಾ? ಅದು ಏನಾದರೂ ನಾಳೆ ಬ್ರೇಕ್ ಡೌನ್ ಸಿಕ್ತು ಅಂದರೆ ಅವಾಗ ಏನಾಗುತ್ತೆ, ಫಿಬೋನಾಚಿದು 618 ಲೆವೆಲ್ಸ್ ಕೂಡ ಬ್ರೇಕ್ ಆಗುತ್ತೆ. ದಟ್ ವಿಲ್ ಬಿ ನೋ ಲಾಂಗರ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್, ವಿಚ್ ಇಸ್ ಫಿಬೋನಾಚಿ 618 ಲೆವೆಲ್ಸ್.
ಸೊ ಫಿಬೋನಾಚಿದು 618 ಲೆವೆಲ್ಸ್ ಬ್ರೇಕ್ ಆದರೆ ನೆಕ್ಸ್ಟ್ ಟಾರ್ಗೆಟ್ ಬಂದು ಟಾರ್ಗೆಟ್ ನಂಬರ್ 2 ವಿಲ್ ಬಿ 980. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.